ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಈ ಚಳಿಗಾಲಕ್ಕೆ ಸೂಟ್ ಆಗುವಂತೆ ಟೇಸ್ಟಿಯಾಗಿರ್ತಕ್ಕಂಥ ಒಣಮೀನು ಅಥವಾ ಕಡ್ಡಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಣಮೀನನ್ನ ತೊಗೊಂಡು ಬಂದಿದ್ದೀವಿ. ಇದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು. ಅಂದರೆ ಎಣ್ಣೆ ಏನು ಯೂಸ್ ಮಾಡಿದೆ, ಹಾಗೆ ಡ್ರೈ ಫ್ರೈನ ಮಾಡ್ಕೋಬೇಕಾಗತ್ತೆ. ನಮ್ಮಮ್ಮ ಇದನ್ನು ಹಾಗೆ ಉರಿತಾ ಇದ್ದಾರೆ. ಇದು ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಫುಲ್ ತಣ್ಣಗಾಗಿದೆ. ಈಗ ಆ ಮೀನು ಮತ್ತು ತಲೆ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮನೇಲಿ ತಲೆನ ಯೂಸ್ ಮಾಡೋದಿಲ್ಲ ಅದ್ರದ್ದು. ಸೊ ಅದನ್ನು ಮತ್ತು ಮೀನನ್ನ ತಲೆನ ಸಪ್ರೇಟ್ ಮಾಡ್ಕೋತಾ ಇದ್ದಾರೆ. ಈಗ ನಿನ್ನೆ ನೈಟೇ ನಮ್ಮನೇಲಿ ಕಡಲೆಕಾಳನ್ನು ನೆನೆಸಿಟ್ಟಿದ್ರು. ಇದ್ರ ಜೊತೆಗೆ ಬೇಕಿದ್ದರೆ ಬದನೆಕಾಯಿನ ಹಾಕ್ಕೋಬೋದು, ಇಲ್ಲ ಅವರೆಕಾಳನ್ನು ಕೂಡ ಹಾಕ್ಕೋಬೋದು. ಇಲ್ಲಿ 1 ಸ್ಪೂನಷ್ಟು ಅಕ್ಕಿ ಕೂಡ ಹುರ್ಕೋತಾ ಇದ್ದಾರೆ. ಇಲ್ಲಿ ಮೀನು ಸಪ್ರೇಟ್ ಮಾಡಾದ್ಮೇಲೆ ತಲೆ ಮೀನನ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. 2 ಈರುಳ್ಳಿ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಧನಿಯಾ ಪುಡಿ, 1 ಸ್ಪೂನ್ ಅಕ್ಕಿ, 3 ಲವಂಗ, 1-2 ಪೀಸಷ್ಟು ಚಕ್ಕೆ, ತೆಂಗಿನಕಾಯಿ ತುರಿ, ಅರಿಶಿಣ ಪುಡಿ, ಶುಂಠಿ, ಹಾಗೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದಾರೆ. ಈ ಖಾರನ ಈಗ ನುಣ್ಣಗೆ ರುಬ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಅದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಕಾಳು, ಅದನ್ನು ನೀಟಾಗಿ ತೊಳೆದು ಹಾಕೋತಿದ್ವಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಕಡಲೆಕಾಳನ್ನ ಮೊದಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಲೆಕಾಳು ಬೇಯೋ ಅಷ್ಟರಲ್ಲಿ ನಾವು ಈ ಒಣಮೀನು ಇರುತ್ತಲ್ಲ ಅದನ್ನು ನೀಟಾಗಿ ತೊಳ್ಕೊಬೇಕು. ಅಂದರೆ ಈ ರೀತಿ ಕಲ್ಲಿರುತ್ತಲ್ಲ, ಆ ಕಲ್ಲಿಗೆ ಚೆನ್ನಾಗಿ ತಿಕ್ಕೋದ್ರಿಂದ ಅದ್ರ ಮೇಲ್ಗಡೆ ತುಂಬ ಕೊಳೆ ಇರುತ್ತೆ, ಅದೆಲ್ಲ ಹೋಗುತ್ತಷ್ಟು ನೀಟಾಗಿ 1-2-3 ಸಲ ತಿಕ್ಕಿ ತೊಳೆಯೋದ್ರಿಂದ ಅದು ಮಣ್ಣಿನ ಅಂಶ ಎಲ್ಲ ಅದರಲ್ಲಿ ಹೋಗುತ್ತೆ. ಇಲ್ಲಿ ಕಡಲೆಕಾಳು ಚೆನ್ನಾಗಿ ಕುದೀತಾ ಇದೆ, ಅದು ಸ್ವಲ್ಪ ಬೇಯಬೇಕು. ಇದು ಒಂದು 3-4 ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ. ಇಲ್ಲದೇ ಇದ್ದರೆ ಸಾಂಬಾರಲ್ಲಿ ಒಂಥರ ಮಣ್ಣಿನ ಅಂಶ ಇರೋದ್ರಿಂದ ಒಂಥರ ಊಟ ಮಾಡೋ ಟೈಮಲ್ಲೆಲ್ಲ ಕರ ಈ ಥರ ಆಗುತ್ತೆ. ಸೊ ನೀಟಾಗಿ ತೊಳ್ಕೊಬೇಕು. ಇದು ಕಾಳು ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಒಣಮೀನು ಸಾರು ಚೆನ್ನಾಗಿರುತ್ತೆ, ತುಂಬ ತೆಳುಗೆ ಮಾಡ್ಕೋಬಾರ್ದು. ಈ ಚಳಿ ಟೈಮಲ್ಲಿ ಈ ರೀತಿ ಒಣಮೀನು ಸಾರನ್ನ ಊಟ ಮಾಡೋದ್ರಿಂದ ಮೈ ಬೆಚ್ಚಗಿರುತ್ತೆ. ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ತುಂಬ ಉಪ್ಪನ್ನು ಹಾಕ್ಕೋಬಾರ್ದು, ಉಪ್ಪಾದರೆ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ಇದು ಈಗ ಚೆನ್ನಾಗಿ ಕುದಿಬೇಕು. ಇನ್ನೊಂದು ಕಡೆ ಅನ್ನ ಕೂಡ ರೆಡಿಯಾಗಿದೆ, ಇನ್ನೊಂದು ಕಡೆ ಸಾಂಬಾರು ಕುದೀತಾ ಇದೆ, ಮತ್ತೊಂದು ಕಡೆ ಮೀನನ್ನು ತೊಳಿತಾ ಇದ್ದಾರೆ. ಇದಿಷ್ಟು ತಿಕ್ಕಿ 1-2 ಸಲ ತೊಳ್ಕೊಂಡಿದ್ದಾರೆ. ಇದಾದಮೇಲೆ ಮತ್ತೆ ತೊಳ್ಕೊಬೇಕಾಗತ್ತೆ. ನೋಡಿ, ಇದಕ್ಕೆ ಈಗ ಮತ್ತೆ ಒಳ್ಳೆ ನೀರನ್ನ ಹಾಕ್ಕೊಂಡು ಮತ್ತೆ 1-2-3 ಸಲ ತೊಳ್ಕೊಬೇಕು. ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ಮೀನು, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಜಸ್ಟ್ 1 ಕುದಿ ಬಂದರೆ ಸಾಕು. ಇಮಿಡಿಯೇಟ್ ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗತ್ತೆ. ಈ ಬಿಸಿಗೆ ಈ ಮೀನು ಮತ್ತೆ ಬೇಯ್ಕೊಳ್ಳುತ್ತೆ. ಅದ್ರ ನೀರು ಕೂಡ, ಅಂದರೆ ಒಣಮೀನಿನ ರಸ ಕೂಡ ಅದರಲ್ಲಿ ಬಿಟ್ಕೊಳ್ಳೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ರೀತಿ ಒಣಮೀನು ಸಾರು ಅಥವಾ ಕಡ್ಡಿ ಮೀನು ಸಾರು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ಒಣಮೀನು ಸಾರು ತುಂಬಾ ಇಷ್ಟ. ನಿಮಗೆಲ್ಲ ಯಾರಿಗಿಷ್ಟ ಒಣಮೀನು ಸಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದ್ರಿಂದ ಚಪಾತಿ ಜೊತೆಗೆ ಒಣಮೀನು ಸಾರು ಹಾಗೆ ಅನ್ನನ ಸರ್ವ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ನಾನ್ ವೆಜ್ ಇಷ್ಟಪಡೋರು ಈ ರೀತಿ ವಾರಕ್ಕೊಂದ್ಸಲನಾದರೂ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.